ಅವತ್ ಹೇಳಿ ಕೇಳಿ ಭಾನುವಾರ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ನಲ್ಲಿ ಜನ ಜಾತ್ರೆಯೇ ನಡೆದೋಗಿತ್ತು. ಕೇರಳ ಟು ಕರ್ನಾಟಕ ಮಾನಂದವಾಡಿ ಎಕ್ಸ್ಪ್ರೆಸ್ ಅವತ್ತ್ಯಾಕೂ ಸ್ವಲ್ಪ ತಡವಾಗೇ ಬಂತು. 4 ಗಂಟೆಗೆ ಬರ್ಬೇಕಾದ ಬಸ್ಸು 4:20ಕ್ಕೆ ಬಂದ್ರೆ ಹೌದು, ಅಲ್ಲಿ ಕಾಯ್ತಾ ಇದ್ದ ಜನರ ಉಬ್ಬೆಲ್ಲ ನತ್ತಿ ಮೇಲಿತ್ತು. ಎಲ್ಲರೂ ಕೋಪದಲ್ಲೇ ಕಾಯ್ತಾ ಇದ್ರು. ಹೇಳ್ಬೇಕು ಅಂದ್ರೆ ಒಂದ್ ಬಸ್ ಹತ್ತೋಕೆ 2 ಬಸ್ ಜನ ನಿಂತಿದ್ರು ಅನ್ಕೊಳ್ಳಿ. ಇದರ ಮಧ್ಯೆ ಒಂದು ಹುಡುಗಿ ಯಾಕೋ ಏನೋ ಕಳ್ಕೊಂಡವಳ ತರ ಒಳಗೊಳಗೆ ಗೊಣಗ್ತಾ ಇದ್ಲು. ಅವಳ ಕೈಯಲ್ಲಿ 2 ಲಗೇಜ್ ಬ್ಯಾಗ್ಗಳು ಕೂಡ ಇದ್ವು. ಇನ್ನು ಸಾಮಾನ್ಯವಾಗಿ ಅವಳನ್ನ ನೋಡಿದ ಜನ 2 ಲಗೇಜ್ ಬ್ಯಾಗ್ ಆ ಹುಡುಗಿಗೆ ಭಾರ ಆಗ್ತಿದ್ಯೇನೋ, ಅದಕ್ಕೆ ಇವಳು ಒಳೊಳಗೆ ಏನೋ ಮಾತಾಡ್ತಿದ್ದಾಳೆ ಅನ್ಕೊಂಡ್ರು. ಹಾಗೋ ಹೀಗೋ ನೋಡಿ ನಮ್ಮ ಮಾನಂದವಾಡಿ ಎಕ್ಸ್ಪ್ರೆಸ್ ಬಂದೇ ಬಿಡ್ತು. ಇನ್ನು ಬಸ್ ಬಂದು ಸ್ಟ್ಯಾಂಡ್ ಆಗೋದು ನೋಡಿ ಜನ ಜೇನು ನೊಣಗಳ ರೀತಿ ಬಸ್ಸಿನ ಸುತ್ತ ಸುತ್ಕೊಂಡ್ರು. ಇವ್ರಗಳ ಮಧ್ಯೆ ಈ ಹುಡುಗಿ ಕೂಡ ಹಾಗೋ ಹೀಗೋ ಮಾಡಿ ತನ್ನ ಕೈಯಲ್ಲಿದ್ದ ಒಂದು ವ್ಯಾನಿಟಿ ಬ್ಯಾಗ್ನ ಒಂದು ಮೂಲೆ ಸೀಟಲ್ಲಿ ಇಟ್ಟೇ ಬಿಟ್ಲು ನೋಡಿ. ಎಲ್ಲ ಬಸ್ ಹತ್ತಿದ್ರು. ಈಗಾಗಲೇ ತಡವಾದ್ರಿಂದ ಬಸ್ ತುಂಬಾ ಸಮಯ ಅಲ್ಲಿ ನಿಲ್ಲಿಲ್ಲ. ಕಂಡಕ್ಟರ್ ವಿಸಲ್ ಹೊಡೆದ ತಕ್ಷಣ ಬಸ್ ಮುಂದೋಗಕ್ಕೆ ಶುರು ಮಾಡ್ತು. ಬಸ್ ತುಂಬಾ ಜನ ಗಲಾಟೆ ಮಾಡ್ತಾ ಇದ್ರು. ಇದನ್ನ ನೋಡಿ ಆ ಹುಡುಗಿ ಮತ್ತಷ್ಟು ಕೋಪಗೊಂಡಿದ್ಲು. ಅದೃಷ್ಟನ ಏನೋ ಆ ಹುಡುಗಿ ಕೂತಿದ್ದ ಸೀಟಲ್ಲೇ ಒಂದ್ ವಯಸ್ಸಾದ ಅಜ್ಜಿ ಕೂಡ ಕೂತಿದ್ಲು. ಆ ಅಜ್ಜಿ ನೋಡೋಕೆ ಈ ಇಳಿ ವಯಸ್ಸಲ್ಲೂ ಏನೋ ಒಂದು ಆಕರ್ಷಣೆ. ಆ ಅಜ್ಜಿ ಮುಖದಲ್ಲಿ ಲಕ್ಷ್ಮಿ ಕಳೆ ಎದ್ದು ಕಾಣಿಸ್ತಾ ಇತ್ತು. ಆ ಅಜ್ಜಿ ನೋಡೋಕೆ ಸಾಕ್ಷಾತ್ ಲಕ್ಷ್ಮೀ ದೇವಿಯಂತೆ ಕಾಣ್ತಿದ್ರು. ತಲೆ ತುಂಬ ಬಿಳಿ ಕೂದಲು, ಹಣೆ ಮೇಲೆ ನಾಣ್ಯದಗಳ ಕುಂಕುಮ, ಹಳದಿ ಬಣ್ಣದ ದೊಡ್ಡ ಹಂಚಿನ ಕಾಟನ್ ಸೀರೆ ಬೇರೆ ಹಾಕೊಂಡಿದ್ಲು. ಕೈ ತುಂಬ 2-3 ಕಲರ್ ಸೇರಿದಂತಹ ಆ ಗಾಜಿನ ಬಳೆಗಳು ಅಜ್ಜಿ ಕೈ ಅಷ್ಟು ಸುಂದರವಾಗಿ ಕಾಣ್ತಿದ್ವು. ಇನ್ನು ಅಜ್ಜಿ ತನ್ನ ತಲೆ ತುರುಬಿಗೆ ಒಂದ್ ದಂಡು ಸೇವಂತಿಗೆ ಹೂ ಕೂಡ ಮುಡ್ಕೊಂಡಿದ್ರು. ಎಡಗೈಯಲ್ಲಿ ಎಲೆ ಅಡಿಕೆ ಚೀಲ ಇಟ್ಕೊಂಡು ಬಾಯಿ ತುಂಬಾ ಎಲೆ ಅಡಿಕೆ ಜಿಗಿತಾ ಈ ಹುಡುಗಿ ಕಡೆ ಮುಖ ಮಾಡಿ ಹೀಗಂದ್ಲು. ಅವ್ವ, ಯಾವ್ರವ್ವ ನೀನು? ನಿನ್ ಹೆಸ್ರೇನವ್ವ? ಅಜ್ಜಿ ಎಲೆ ಅಡಿಕೆ ಎಂಜಲು ಆ ಹುಡುಗಿ ಮುಖದಲ್ಲಿ ಹಾರ್ತು. ಅದನ್ನೆಲ್ಲ ತನ್ನ ವೇಲಲ್ಲಿ ಮುಖ ಹೊರಿಸ್ಕೊತಾ, ನನ್ನ ಹೆಸರು ನಂದಿನಿ, ನಮ್ಮೂರು ಹೂವಿನ ಕುಳ, ಅದೇ ಸರ್ಗೂರ್ ಪಕ್ಕ ಅಂದ್ಲು. ಇವಳೇ ನೋಡಿ ನಮ್ ಕಥೆ ನಾಯಕಿ, ಹೆಸರು ನಂದಿನಿ. ಇವರು ಹೆಸರಿಗೆ ತಕ್ಕ ಹಾಗೆ ಸಿಂಪಲ್ ಸುಂದ್ರಿ. ಇನ್ ನಮ್ಮ ಹಳ್ಳಿ ಹೆಣ್ಮಕ್ಳು ಅಂದ್ರೆ ಕೇಳ್ಬೇಕಾ, ನೋಡಕ್ ಸಖತ್ತಾಗೆ ಇದ್ಲು. ನಂದಿನಿ ತನ್ನ ಉದ್ದನೆಯ ಕೂದಲ್ನ ನೆತ್ತಿ ಮೇಲ್ ಕಟ್ತಾ ಕಟ್ತಾ ಒಳಗೆ ಗೊಣಗ್ತಾ ಇದ್ಲು. ಇದನ್ ನೋಡಿದ ಅಜ್ಜಿ, ಕುಸು, ಯಾರನ್ ಬೈತಾ ಇದೆ ಅವ್ವ? ಇಲ್ಲ, ನಾನು ಅವಾಗ್ಲಿಂದು ನೋಡ್ತಾನೆ ಅವ್ನಿ. ಇಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಾದ್ರು ಮರ್ತ್ಬಿಟ್ ಬಂದ್ಯಾ? ಇಲ್ಲ ಯಾರಾದ್ರೂ ಏನಾದ್ರು ಅಂದ್ರ? ಹೀಗ್ ಕೇಳಿದ್ರು. ಅದಕ್ ನಂದಿನಿ ಉತ್ತರ, ಏ ಏನಿಲ್ಲ ಅಜ್ಜಿ, ಏನಿಲ್ಲ ಬಿಡಿ ಅಂತ ಸುಮ್ನಾದ್ಲು. ಅಯ್ಯ, ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಬೆಣ್ಣೆ ಕಣಗಿರೋ ಆ ಮುಖನ ಯಾಕೆ ಬಚ್ಚಲ್ಗುಂಡಿ ಕಣಗ್ ಮಾಡ್ಕೊಂಡಿದೆ? ಏನಾಯ್ತು ಹೇಳು, ನಾನು ನಿಮ್ಮ ಅಜ್ಜಿ ಅನ್ಕ. ಈ ತರ ಅಜ್ಜಿ ವಿನಯವಾಗಿ ಕೇಳಿದ್ಲು. ಇಷ್ಟಕ್ಕೂ ನಂದಿನಿ ಯಾರನ್ನ ಬೈತಾ ಇದ್ದಾಳೆ? ನಮ್ ಕಥೆ ನಾಯಕಿಗೆ ಆಗಿರೋ ಸಮಸ್ಯೆ ಆದ್ರೂ ಏನು? ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಪ್ರೇಮ ಕತೆ ಕಂಡಕ್ಟರ್ ಕಹಾನಿ, ನಿಮ್ಮ ನೆಚ್ಚಿನ ಲವ್ ಕ್ರಿಯೇಷನ್ ಚಾನೆಲ್ನಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಪ್ರೇಮ ಕಥೆಯನ್ನ ಕಿವಿ ತುಂಬಿಕೊಳ್ಳಿ.